ನಾನು ಹೆಚ್ಚಾಗಿ ಮಾತನಾಡೋದು ಬೇಡ. ಮುಳಬಾಗಿಲು ಮಾರುಕಟ್ಟೆ ಮುಂಭಾಗ ಗೇಟ್ನಲ್ಲಿರುವಂತಹ ಐಮಾಸ್ ಲೈಟು ಮತ್ತು ಬೀದಿ ದೀಪಗಳು, ಅದು ಬಂದ್ಬಿಟ್ಟು ಹೈವೇ ಇಂಜಿನಿಯರ್ ಆಗಿರುವಂತಹ ಮಲ್ಲಿಕಾರ್ಜುನರವ್ರಿಗೆ ಅದು ಸಂಬಂಧಪಡುತ್ತೆ. ಮಲ್ಲಿಕಾರ್ಜುನ್ ಅವ್ರಿಗೆ ಕೇಳಿದಾಗ ಆ ನಗರಸಭೆಯವರ ಮೇಲೆ ಹೇಳ್ತಾರೆ, ನಗರಸಭೆಯವರು ಏನು ಹೇಳ್ತಾರೆ, PW ಅವ್ರ ಮೇಲೆ ಹೇಳ್ತಾರೆ, PW ಹೇಳ್ತಾರೆ KIB ಮೇಲೆ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ ಹೊರತು ಇವ್ರು ಕಾಂಟ್ರಾಕ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ. ಈ ಥರ ಅರ್ಧಂಬರ್ಧ ಬಿಟ್ಟು ಆ ವೈರ್ಗಳು ನೋಡಿದ್ರೆ ಎಲ್ಲಂದ್ರೆ ಅಲ್ಲಿ ರೋಡ್ ಮೇಲೆ ಬಂದಿದೆ. ಇದು ಯಾವ್ದ್ರ ಮಟ್ಟಿಗೆ ಸರಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ನಿಜವಾಗ್ಲೂ ಕೂಡ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆ ಹೈವೇ ಇಂಜಿನಿಯರ್ ಯಾರಿದ್ದಾರೆ ಆತನಿಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಏನೂ ಇಲ್ಲ. ನಿಜವಾಗ್ಲೂ ಕೂಡ ಬೆಳಗಿನ ಜಾವ ರೈತರು 4 ಗಂಟೆ, ಮಂಜುನಾ ಹೇಳ್ದಂಗೆ 4 ಗಂಟೆಗೆ, ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಮನೆ ಪಕ್ಕದಲ್ಲಿ ಇರೋದನ್ನ ಮೇಲಿಂದ ನಾನು ನೋಡ್ತೀನಿ. ಸೈಕಲ್ಗಳಲ್ಲಿ ಬರ್ತಾರೆ, ಮೋಟರ್ ಸೈಕಲಲ್ಲಿ ಬರ್ತಾರೆ, ಆಟೋಗಳಲ್ಲಿ ಬರ್ತಾರೆ. ಕಷ್ಟಪಟ್ಟು ತರಕಾರಿ ಬೆಳೆಸಿ ಬೆಳಗಿನ ಜಾವ 4 ಗಂಟೆಗೆ ಎತ್ಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಆದರೆ ಒಂದು ರಸ್ತೆಯಲ್ಲಿ ನಮ್ಮ ಸಣ್ಣವಾಡಿ ಬ್ರಿಡ್ಜ್ ಅಂತ ಹಿಡಿದು ಅಂಬೇಡ್ಕರ್ ನಗರವರೆಗೂ ಯಾವುದೇ ಲೈಟ್ಗಳಿಲ್ಲ. ಎಷ್ಟು ಕತ್ಲಿರ್ತದಂತೆ, ತುಂಬಾ ಕತ್ಲಿದೆ. ಆದ್ರಿಂದ ಇವತ್ತು ನಾವು ಮಾನ್ಯ ಕಾರ್ಯದರ್ಶಿ, ಆಡಳಿತಾಧಿಕಾರಿಗಳು, ಕೃಷಿ ಉತ್ಪಾದನಾ ಮಾರುಕಟ್ಟೆ ಸಮಿತಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೇವೆ. ಆದಷ್ಟು ಬೇಗ ಈ ನಮ್ಮ ಕೆಲಸವನ್ನ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ, ಇಲ್ಲಿ ಬಂದಿರುವಂತ ಎಲ್ಲ ನೋಡಿ ನಮ್ಮ ಅಣ್ಣ ಅಲ್ಲಿ ಮನೆ ಅಣ್ಣ ರೋಡಲ್ಲೇ ಇರೋದು, ಅಣ್ಣ ಅವ್ರದ್ದು ಕೂಡ ಹಾವು ನೋಡ, ಮೊನ್ನೆ 2 ಹಾವು ಮನೆ ಪಕ್ಕದಲ್ಲಿ ಹಾವುಗಳು ಹೋಗಿದೆ. ನನಗೆ ಹೇಳ್ತಾ ಇರ್ತಾರೆ ಈ ರೀತಿ ಇರೋದ್ರಿಂದ ಅದರ ಜೊತೆಗೆ ಏನು ನಮ್ಮ ಶಾಸಕರಿದ್ದಾರೆ ಸಮೃದ್ಧಿ ಮಂಜುನಾಥ್ ಸರ್ ಅವರು, ತಾವು ಕೂಡ ತಮ್ಮ ಗಮನಕ್ಕೆ ನಾವು ಕೂಡ ತರ್ತಾ ಇದ್ದೀವಿ, ಮೇಡಮ್ ಅವರು ಕೂಡ ತರ್ತಾರೆ. ಆದಷ್ಟು ಬೇಗ ಈ ಕೆಲಸವನ್ನ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ನಮ್ಮ ಸಂಘಟನೆ ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ, ಯುವಕರು ಎಲ್ಲ ಈ ಭಾಗದ ಎಲ್ಲ ಒಂದು ನಿವಾಸಿಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಯಾಕೆಂದ್ರೆ ಮಾತನಾಡೋದು ಏನು ಬೇಡ, ಯಾಕೆಂದ್ರೆ ಇದು ಹೊಸ ವರ್ಷ, 26ನೇ ಹೊಸ ವರ್ಷ ಜನವರಿ. ಈ ಒಂದು ಮತ್ತೊಂದು ವಿಚಾರ, ನಮ್ಮ ಏನಿವತ್ತು 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಪ್ರಸಿದ್ಧವಾದಂತಹ ದರ್ಗಾ ಬಾಬಾ ಹೈದರ್ ಸಬ್ದರ್ ಗುರುಗಳ ಒಂದು ಉರುಸ್ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ, ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ, ಮುಖಂಡರುಗಳಿಗೆ ಎಲ್ಲರೂ ಕೂಡ ಅನ್ಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಅದೇ ವೇದಿಕೆ ಕಡೆಯಿಂದ, ನಮ್ಮ ಮುಳಬಾಗಿಲು ತಾಲೂಕು ಕಡೆಯಿಂದ, ಇದು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೊಡ್ತೇವೆ. ಶಿವಣ್ಣ ಇರುವ ಐಮಾಸ್ಕ್ ಲೈಟು ಮತ್ತು ಬೀದಿ ದೀಪಗಳಿಗೆ ಚಾಲನೆ ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ಮಾರುಕಟ್ಟೆ ಮುಂಭಾಗದಲ್ಲಿ ಗೇಟ್ನಲ್ಲಿರುವ ಐಮ್ಯಾಕ್ಸ್ ಲೈಟು ಮತ್ತು ಬೀದಿ ದೀಪಗಳ ಕಾಮಗಾರಿ ಮುಕ್ತಾಯಗೊಂಡಿದ್ದು ಚಾಲನೆ ನೀಡಬೇಕಾಗಿರುತ್ತದೆ. ಆದರೆ ಪ್ರಸ್ತುತ ಬೆಳಗ್ಗೆ 4 ಗಂಟೆ ಸಮಯದಲ್ಲಿ ಸಾವಿರಾರು ರೈತರು ಮಾರುಕಟ್ಟೆಗೆ ತರಕಾರಿ ತಂದು ಮಾರಾಟ ಮಾಡುತ್ತಾರೆ ಹಾಗೂ ಸಾರ್ವಜನಿಕರು ಓಡಾಡುತ್ತಿರುವ ಕತ್ತಲೆ ವಾತಾವರಣ ನಿರ್ಮಾಣವಾಗಿರುತ್ತದೆ. ಇದರಿಂದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದ್ದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಮಾರುಕಟ್ಟೆ ಮುಂಭಾಗದಲ್ಲಿ ಕತ್ತಲೆ ವಾತಾವರಣದಿಂದ ಕೂಡಿರುತ್ತದೆ. ಮರಗಿಡಗಳು ಹೆಚ್ಚಾಗಿರುವುದರಿಂದ ಹಾವುಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. ರಾತ್ರಿ ಸಮಯದಲ್ಲಿ ವಿದ್ಯಾರ್ಥಿಗಳು ಟ್ಯೂಷನ್ ಮುಗಿಸಿ ಮನೆಗೆ ಹೋಗಬೇಕಾದಲ್ಲಿ ಮಾರುಕಟ್ಟೆ ಮುಂಭಾಗದಲ್ಲಿರುವ ರಸ್ತೆಯಲ್ಲಿ ಸಂಚರಿಸಬೇಕಾಗಿರುವುದರಿಂದ ಭಯದ ರೀತಿಯಲ್ಲಿ ಸಂಚರಿಸುತ್ತಿದ್ದಾರೆ. ಆದಷ್ಟು ಬೇಗ ಮಾರುಕಟ್ಟೆ ಮುಂಭಾಗದಲ್ಲಿರುವ ಐಮಾಕ್ಸ್ ದೀಪ ಮತ್ತು ಬೀದಿ ದೀಪಗಳಿಗೆ ಚಾಲನೆ ನೀಡಿ ಬೆಳಕಿನ ವಾತಾವರಣ ನಿರ್ಮಿಸಿ ರೈತರಿಗೆ, ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕಾಗಿ ತಮ್ಮಲ್ಲಿ ಕೋರಲಾಗಿದೆ. 4 ಗಂಟೆಗೆ ರೈತರು ತರಕಾರಿಗಳು ಎತ್ಕೊಂಡು ಬಂದು ಗಾಡಿಗಳಲ್ಲಿ ಬರೋ ಟೈಮಲ್ಲಿ ಬಹಳ ತೊಂದರೆ ಆಗ್ತಿದೆ. ಏಕೆಂತ ಹೇಳಿದ್ರೆ ಮೇಯ್ನು ಬೆಳಕಿಲ್ಲ. ನಮ್ಮ ರಾಜ್ಯದ ಬೆನ್ನೆಲುಬಾಗಿರೋದೇ ರೈತರು. ರೈತರಿಗೋಸ್ಕರ ಮೊದಲನೇದಾಗಿ ಅವರು ನಮ್ಮ ಶಾಸಕರಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬೇಗ ಎಚ್ಚೆತ್ಕೊಂಡು ಇದನ್ನು ಹಾಕ್ಬೇಕಂತ ಹೇಳ್ಬಿಟ್ಟು ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಹುಸೇನ್ ಮುಖಂಡತ್ವದಲ್ಲಿ ಅವರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಬಾಬಾ ಹೈದರ್ ಸಬ್ದರ್ ಗುರುಗಳ ಉರುಸು ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗುತ್ತೆ. 1, 2ನೇ ತಾರೀಕು 3ನೇ ತಾರೀಕು ಇವತ್ತು ಒಂದು ರಾತ್ರಿ ಗಂಧದ ಕಾರ್ಯಕ್ರಮ ಇರುತ್ತೆ. ನಾಳೆ
ಒಂದು ಕುಸ್ತಿ ಮತ್ತು ಖವಾಲಿ ಕಾರ್ಯಕ್ರಮ, ಮತ್ತು ನಾಳೆದು ಕೂಡ ಕುಸ್ತಿ ಮತ್ತು ಖವಾಲಿ ಕಾರ್ಯಕ್ರಮ ತುಂಬ ಅದ್ದೂರಿಯಿಂದ ಸಡಗರದಿಂದ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಯುವಕರು ಮುಖಂಡರು ಎಲ್ಲರೂ ಕೂಡ ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ಬಾಬಾ ಹೈದರ್ ಸಫ್ದರ್ ಗುರುಗಳ ಆಶೀರ್ವಾದ ಎಲ್ಲರಿಗೂ ಕೂಡ ಆ ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೊಸ ವರ್ಷ ಎಲ್ಲರಿಗೂ ಕೂಡ ಎಲ್ಲರ ಒಂದು ಬದುಕಿನಲ್ಲಿ ಕೂಡ ಹೊಸ ರೂಪವನ್ನು ತರಲಿ, ಹೊಸ ವರ್ಷವನ್ನು ಒಂದು ಭಗವಂತ ಕುಡುಮಲ ಗಣಪತಿ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಉಪಾಧ್ಯಕ್ಷ ಅಂತ ಬಾಲಜಣ್ಣನವರು, ನಗರ ಘಟಕ ಅಧ್ಯಕ್ಷರಾಗಿರುವ ನಮ್ಮ ಮಂಜಣ್ಣನವರು, ನಮ್ಮ PG ಮಣಿಯಣ್ಣನವರು, ರಿಯಾಜ್ ಅಣ್ಣನವರು, ಗ್ರಾಮಾಂತರ ಗೌರವಾಧ್ಯಕ್ಷ ಆಗಿರುವಂಥ ನಮ್ಮ ಸನ್ನವಾಡಿ ನಯಾಜ್ ಅಣ್ಣನವರು, ನಮ್ಮ ಬಾಬಣ್ಣನವರು, ಗುಮ್ಲಾಪುರ ಅಂಬರೀಷ್ ಅವರು, ಮತ್ತು ನಮ್ಮ ನವೀದ್ ಅಣ್ಣನವರು, ಶಫೀರ್ ಅವರು, ನಮ್ಮ ಶಿವಣ್ಣನವರು, APMC ಮಾರ್ಕೆಟ್ನ ಒಂದು ಇವ್ರಿಗೆ ಹೆಸರು ತುಂಬ ಹೆಸರಿದೆ, ಬೆನ್ನೆಲುಬಾಗಿ ಒಂದು ರೈಸನ್ನು ಒಂದು ಅಕ್ಕಿಯನ್ನು ಸಪ್ಲೈ ತುಂಬ ಮಾಡುತ್ತಿದ್ದಾರೆ ನಮ್ಮ ಶಿವಣ್ಣ ಅವ್ರಿಗೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಇವತ್ತು ಬಾಬಾ ಹೈದರ್ ಸಫ್ದರ್ಗಳು ಆ ಒಂದು ದರ್ಗಾಗೆ ಶುಭ ಕೋರಿದ್ದೀವಿ. ಮತ್ತು ಎಲ್ಲರ ಬದುಕಿನಲ್ಲೂ ಕೂಡ ಎಲ್ಲ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ಎಲ್ಲರೂ ಒಂದು ಸೇರಿ ನಮ್ಮ ಕರ್ನಾಟಕ ರಕ್ಷಣೆ ಎಲ್ಲ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿ ನಮ್ಮ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಕಾರ್ ಡೀಲರ್ ಬಾಬು ಅಣ್ಣನವರು, ನಮ್ಮ ಹಿದಾಯತ್ ಅಣ್ಣನವರು, ನಮ್ಮ ಜಾಕೀರ್ ಅಣ್ಣನವರು, ನೋಡಿ ಒಂದು ಕೈಯಿಂದ ನಾನು ಆವಾಗ ಹೇಳ್ತಾ ಇರ್ತೀನಿ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ ಏನೋ ಶುಭ ಅವರೇ. ಅದರಿಂದ ಎಲ್ಲರೂ ಕೂಡ ಸೇರಿದ್ರೆ ನಗನಗತ ಜೀವನವನ್ನು ಸಾಗಿಸ್ಬೇಕು. ಯಾವತ್ತೂ ಕೂಡ ಯಾವುದು ಶಾಶ್ವತವಲ್ಲ, ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಹೋಗ್ಬೇಕು, ಒಂದು ತಾಯಿ ಮಗಳಂತೆ ಬದುಕಬೇಕು ಅಂತ ಈ ಒಂದು ಹೊಸ ವರ್ಷ ಎಲ್ಲರೂ ಬದುಕಿನಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಎಲ್ಲರಿಗೂ ಈಗೇನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮಗೆ ಮನವಿ ಸಲ್ಲಿಸಿದ್ದಾರೆ, ನಮ್ಮ ಗೇಟ್ ಮುಂಭಾಗ ಇರೋ ಹೈಮಾಸ್ಟ್ ಲೈಟ್ ಹಾಗೂ ಬೀದಿ ದೀಪಗಳನ್ನು ಆನ್ ಮಾಡಬೇಕು ಅನ್ನೋ ಮನವಿಯನ್ನು ನಾನು ನಮ್ಮ ಮಾನ್ಯ ಶಾಸಕರ ಸಾಹೇಬರಿಗೂ ಹಾಗೂ ಸಂಬಂಧಪಟ್ಟ ಇಲಾಖೆಯವರಿಗೂ ಕಳುಹಿಸಿಕೊಡಲು ಕ್ರಮ ವಹಿಸುತ್ತೆ. ಆಯಿತು, ನಾನು ಇವತ್ತೇ ಫಾರ್ವರ್ಡ್ ಮಾಡ್ತೀನಿ. ನಮಸ್ಕಾರ. ನಮ್ಮ ಈ ಮುಳಬಾಗಿಲು ತಾಲೂಕಿನ ನೋಡಿ ಇದೇ ಆಗೋದು ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಅಳವಡಿಸಿರುವ ಹುಸೇನನ್ನವ್ರಿಗೂ, ಉಪಾಧ್ಯಕ್ಷರಾದ ಬಾಲಾಜಿಯವರು, ನಗರ ಘಟಕ ಅಧ್ಯಕ್ಷರಾದ ಮಂಜಣ್ಣವರು ಎಲ್ಲರೂ ಆಗಮಿಸಿರ್ತಾರೆ. ಎಲ್ಲರ ಪರವಾಗಿ ನಾವು ಈ ರಕ್ಷಣಾ ವೇದಿಕೆ ಕಡೆಯಿಂದ ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ 4 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.